ಜನರೇಷನ್ಸ್ ಆಫ್ ಕಂಪ್ಯೂಟರ್ನಲ್ಲಿ ಎಷ್ಟು ಜನರೇಷನ್ಸ್ ಇದಾವೆ ಅಂಥೇಳಿ ತಿಳ್ಕೊಳ್ಳೋಣ. ಇಲ್ಲಿ ಟೋಟಲಾಗಿ ನಾವು 5 ಜನ್ರೇಷನ್ನ ನೋಡ್ತೀವಿ ಕಂಪ್ಯೂಟರ್ನಲ್ಲಿ. ಓಕೆ, ಅದರಲ್ಲಿ ಹಂತವಾಗಿ ಒಂದೊಂದು ಜನ್ರೇಷನ್ಸ್ನ ನೋಡ್ಕೊತ ಹೋಗೋಣ. ಇದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ದೊಂದು ಡಯಾಗ್ರಾಮು, ಇದು ಸೆಕೆಂಡ್ ಜನ್ರೇಷನ್ದು, ಥರ್ಡ್ ಜನ್ರೇಷನ್ದು, ಆಮೇಲೆ ಇದು ಫೋರ್ತ್ ಜನ್ರೇಷನ್ ಡಯಾಗ್ರಾಮು, ಆಮೇಲೆ ಇದು ಫಿಫ್ತ್ ಜನ್ರೇಷನ್ದು ಡಯಾಗ್ರಾಮ್ ಇದು. ಓಕೆ, ಈಗ ಫಸ್ಟ್ ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ ಯಾವ ಥರ ನಾವು ಜನ್ರೇಷನ್ಸ್ನ ನಾವು ಅಧ್ಯಯನ ಮಾಡ್ತೀವಿ ಅನ್ನೋದನ್ನು ನೋಡೋಣ. ದ ಕಂಪ್ಯೂಟರ್ ಹ್ಯಾಸ್ ಇವಾಲ್ವ್ಡ್ ಫ್ರಾಮ್ ಎ ಲಾರ್ಜ್ ಸೈಜ್ಡ್ ಸಿಂಪಲ್ ಕ್ಯಾಲ್ಕುಲೇಟಿಂಗ್ ಮಷೀನ್ ಟು ಸ್ಮಾಲರ್ ಬಟ್ ಮಚ್ ಪವರ್ಫುಲ್ ಮಷೀನ್. ಫಸ್ಟಿಗೆ ಏನಾಯಿತು ಅಂದರೆ ಕಂಪ್ಯೂಟರ್ ಸೈಜು ತುಂಬ ದೊಡ್ಡದಾಗಿತ್ತು, ಅಂದರೆ ಸಾಮಾನ್ಯವಾಗಿ ಒಂದು ರೂಮನ್ನಷ್ಟು ಗಾತ್ರನ ಒಳಗೊಂಡಿತ್ತು ಕಂಪ್ಯೂಟರ್ ಅನ್ನೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಫಿಫ್ತ್ ಜನ್ರೇಷನ್ ಅಂದರೆ ಇಲ್ಲಿವರೆಗೂ ಕಂಪ್ಯೂಟರ್ ಸೈಜ್ ಕಡಿಮೆ ಇದೆ ಮತ್ತು ಪವರ್ಫುಲ್ ಮಷಿನ್ ಅಂದರೆ ಅದು ಅಲ್ಲಿ ಕೆಲಸ ಮಾಡುವಂಥ ಫಸ್ಟ್ ಜನ್ರೇಷನಲ್ಲಿ ಕೆಲಸ ಮಾಡುವಂಥ ಸಮಯ ಈಗ ಕೆಲಸ ಮಾಡುವಂಥ ಸಮಯಕ್ಕೆ ತುಂಬ ವ್ಯತ್ಯಾಸ ಇದೆ. ಆಮೇಲೆ ದ ಇವಾಲ್ಯೂಯೇಷನ್ ಆಫ್ ಕಂಪ್ಯೂಟರ್ ಟು ದ ಕರೆಂಟ್ ಸ್ಟೇಟ್ ಈಸ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ದ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಈ ಕಂಪ್ಯೂಟರ್ಗಳಲ್ಲಿ ಆದಂಥ ಬದಲಾವಣೆಗಳು ಯಾವ್ಯಾವ ರೀತಿ ಬದಲಾವಣೆ ಇತ್ತು ಅದನ್ನು ನಾವು ಈ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಅಂತೇಳಿ ಎಷ್ಟು ಅಧ್ಯಯನ ಮಾಡ್ತೀವಿ. ಓಕೆ, ಈಚ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಡಿಸೈನ್ಡ್ ಬೇಸ್ಡ್ ಆನ್ ನ್ಯೂ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ರಿಸಲ್ಟಿಂಗ್ ಬೆಟರ್, ಚೀಪರ್ ಆ್ಯಂಡ್ ಸ್ಮಾಲರ್ ಕಂಪ್ಯೂಟರ್ಸ್ ದಟ್ ಆರ್ ಮೋರ್ ಪವರ್ಫುಲ್, ಫಾಸ್ಟರ್ ಆ್ಯಂಡ್ ಎಫಿಷಿಯೆಂಟ್ ದ್ಯಾನ್ ದೇರ್ ಪ್ರೊಸೀಡರ್ಸ್. ಓಕೆ, ಇಲ್ಲೇನಾಗುತ್ತೆ ಅಂದರೆ ಕಂಪ್ಯೂಟರ್ಗಳ ಜನ್ರೇಷನ್ ನಾವು ಯಾವ ರೀತಿ ಅಧ್ಯಯನ ಮಾಡ್ತೀವಿ ಅಂದರೆ ಮೊದಲನೇ ಜನ್ರೇಷನ್ಗೂ ಮತ್ತು ಎರಡನೇ ಜನ್ರೇಷನ್ ಕಂಪೇರ್ ಮಾಡಿದಾಗ ಮೊದಲನೇ ಜನ್ರೇಷನ್ಗಿಂತ ಎರಡನೇ ಜನ್ರೇಷನ್ ಕಂಪ್ಯೂಟರ್ಸ್ ಏನಾಗಿರ್ತವೆ ತುಂಬ ಸ್ಪೀಡ್ ಆಗಿರ್ತವೆ ವರ್ಕ್ನಲ್ಲಿ. ಆಮೇಲೆ ಅವು ತುಂಬ ಸುಲಭವಾಗಿ ಸಿಗುವಂಥ ಮೆಟೀರಿಯಲ್ಗಳಿಂದ ಮಾಡಿರ್ತವೆ, ಅದನ್ನು ತುಂಬ ಚೀಪ್ ಆಗಿರ್ತವೆ ಮತ್ತು ಬೆಟರ್ ಮತ್ತು ಆ ಗಾತ್ರ ಪ್ರಮಾಣವನ್ನು ಕಡಿಮೆ ಆಗಿರುತ್ತೆ ಅಂತೇಳಿ ನಾವು ಅದ್ರ ಮೇಲೆ ಇಲ್ಲಿ ನಾವು ಅಧ್ಯಯನ ಮಾಡ್ಬೋದು. ಆಮೇಲೆ ಕರೆಂಟ್ಲಿ ದೇರ್ ಆರ್ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಇನ್ ದ ಫಾಲೋವಿಂಗ್ ಸಬ್ಸೆಕ್ಷನ್ಸ್ we will discuss the generations of computer in the terms of technology used by them. Computing characteristics, that is speed, number of instruction executed per second, physical appearance and their application. ಇಲ್ಲಿ ಯಾವ ಥರ ಡಿವೈಡ್ ಮಾಡಿದ್ರು ಅಂದರೆ ಫಸ್ಟ್ ಜನ್ರೇಷನಿಂದ 5ನೇ ಜನ್ರೇಷನ್ವರೆಗೂ ಕಂಪ್ಯೂಟರ್ಗಳನ್ನ ಅವು ಟೆಕ್ನಾಲಜಿ ವೈಸ್ ಅಂದರೆ ಅವು ಕೆಲಸನ ಮಾಡತಕ್ಕಂಥ ಸ್ಪೀಡು ಎಷ್ಟು ಸ್ಪೀಡ್ನಲ್ಲಿ ಕೆಲಸ ಮಾಡ್ತವೆ, ಆಮೇಲೆ ಫಿಸಿಕಲಾಗಿ ಅದರ ಅಪಿಯರೆನ್ಸ್ ಅಂದರೆ ಭೌತಿಕವಾಗಿ ಅವು ಎಷ್ಟು ದೊಡ್ಡ ಗಾತ್ರದಲ್ಲಿವೆ, ಆಮೇಲೆ ಅದರ ಅಪ್ಲಿಕೇಶನ್ಸ್ ಬಗ್ಗೆ ಇದ್ರ ಮೇಲೆ ಡಿವೈಡ್ ಮಾಡಿದ್ದಾರೆ. ಓಕೆ, ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ನ. ಈಗ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ ನೋಡೋದಾದರೆ ಈ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸು 1940ರಿಂದ 1956ರವರೆಗೆ ನಾವು ಕಾಣ್ಬೋದು. ಸೊ ಇದರಲ್ಲಿ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಏನು ಯೂಸ್ ಮಾಡಿದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡಿರ್ತಾರೆ. ದ ಫಸ್ಟ್ ಕಂಪ್ಯೂಟರ್ಸ್ ಯೂಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್. ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದರೆ ಎ ಸೀಲ್ಡ್ ಗ್ಲಾಸ್ ಟ್ಯೂಬ್ ಕಂಟೈನಿಂಗ್ ನಿಯರ್ ವ್ಯಾಕ್ಯೂಮ್ ವಿಚ್ ಅಲೌಸ್ ದ ಫ್ರೀ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುವಂಥ ಫ್ರೀ ಪ್ಯಾಸೇಜ್ನ ಒಳಗೊಂಡಿರುತ್ತೆ. ಅದು ಏನು ವ್ಯಾಕ್ಯೂಮ್ ಟ್ಯೂಬ್ ಗ್ಲಾಸ್ ಅಂತ ಒಂದು ಟ್ಯೂಬ್ ಇರುತ್ತೆ ಈ ಥರ. ಇದು ವ್ಯಾಕ್ಯೂಮ್ ಟ್ಯೂಬ್ಗೆ ಇದೊಂದು ಎಕ್ಸಾಂಪಲ್ ಇದು. ಓಕೆ, ಈ ಪಿಕ್ಚರ್ ವ್ಯಾಕ್ಯೂಮ್ ಟ್ಯೂಬ್ ಪಿಕ್ಚರ್ ಇದು. ದೇ ವೇರ್ ಆಫನ್ ಎನರಾಮಸ್ ಆ್ಯಂಡ್ ಟೇಕಿಂಗ್ ಅಪ್ ಎಂಟೈರ್ ರೂಮ್. ಇದ್ರ ಸೈಜ್ ಎಷ್ಟಿತ್ತು, ಒಂದು ರೂಮ್ ಗಾತ್ರದ ಸೈಜ್ ಇತ್ತು ಇದು ಕಂಪ್ಯೂಟರ್ದು. ಯಾವುದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ದು. ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ಲೀಡ್ ಆನ್ ಮಷಿನ್ ಲ್ಯಾಂಗ್ವೇಜ್. ಈ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಅನ್ನೋದು ಯಾವ ಲ್ಯಾಂಗ್ವೇಜ್ ಮೇಲೆ ಅವಲಂಬಿತ ಆಗಿತ್ತು ಸಂಪೂರ್ಣವಾಗಿ ಅಂದರೆ ಮಷಿನ್ ಲ್ಯಾಂಗ್ವೇಜ್ ಮೇಲೆ ಅವಲಂಬಿತ ಆಗಿತ್ತು. ದೇ ವೇರ್ ವೆರಿ ಎಕ್ಸ್ಪೆನ್ಸಿವ್ ಟು ಆಪ್ರೇಟ್ ಆ್ಯಂಡ್ ಇನ್ ಅಡಿಷನ್ ಟು ಯೂಸಿಂಗ್ ಎ ಗ್ರೇಟ್ ಡೀಲ್ ಎಲೆಕ್ಟ್ರಿಸಿಟಿ ಜನರೇಟೆಡ್ ಲಾಟ್ ಆಫ್ ಹೀಟ್ ವಿಚ್ ವಾಸ್ ಆಫನ್ ಕಾಸ್ ಮಾಲ್ ಫಂಕ್ಷನ್ಸ್. ಇಲ್ಲೇನಾಗ್ತಿತ್ತು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ತುಂಬ ಎಲೆಕ್ಟ್ರಿಸಿಟಿನ ಕನ್ಸಂಪ್ಷನ್ ಮಾಡ್ತಿತ್ತು, ಅಂದರೆ ಭಾಳ ಒಂದು ಕರೆಂಟ್ನ ತಗೋತಿತ್ತು, ಆಮೇಲೆ ಹೀಟ್ ಪ್ರೊಡ್ಯೂಸ್ ಮಾಡ್ತಿತ್ತು. ಅದು ನಾವು ಎಲ್ಲಿವರೆಗೂ ನಾವು ಕಂಪ್ಯೂಟರ್ನ ಆನ್ ಇಟ್ಟಿರ್ತೀವೋ ಅಷ್ಟು ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡ್ತಿತ್ತು ಅದು. ಆದ್ದರಿಂದ ಅದು ಸ್ವಲ್ಪ ರಿಲಯಬಿಲಿಟಿ ಅನ್ನೋದು ತುಂಬ ಕಡಿಮೆ ಇತ್ತು ಅದು. ದ ಯುನಿವ್ಯಾಕ್ ಆ್ಯಂಡ್ ಎನಿಯಾಕ್ ಕಂಪ್ಯೂಟರ್ಸ್ ಆರ್ ಎಕ್ಸಾಂಪಲ್ ಫಾರ್ ಫಸ್ಟ್ ಜನ್ರೇಷನ್. ಈ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ಗೆ ಇವೆರಡು ಎಕ್ಸಾಂಪಲ್ಗಳಾಗಿವೆ. ಈ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ನ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ಫಸ್ಟ್ ಅಡ್ವಾಂಟೇಜಸ್ ನೋಡೋಣ. ಇಟ್ ವಾಸ್ ಓನ್ಲಿ ಎಲೆಕ್ಟ್ರಾನಿಕ್ ಡಿವೈಸ್. ಇದು ಎಲೆಕ್ಟ್ರಾನಿಕ್ ಡಿವೈಸ್ ಅಂದರೆ ಎಲೆಕ್ಟ್ರಿಕಲ್ ಆಗಿ ಆಪ್ರೇಟ್ ಮಾಡುವಂಥ ಡಿವೈಸ್ ಆಗಿತ್ತು. ಆಮೇಲೆ ಫಸ್ಟ್ ಡಿವೈಸ್ ಟು ಹೋಲ್ಡ್ ಮೆಮರಿ. ಇದರಲ್ಲಿ ನಾವು ಏನೇ ಸ್ಟೋರ್ ಮಾಡೋದು ಡಾಟಾನ ಸ್ಟೋರ್ ಮಾಡ್ಬೋದಾಗಿತ್ತು. ಇದು ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ಟೂ ಬಲ್ಕಿ ದಟ್ ಆಸ್ ಲಾರ್ಜ್ ಅಂದರೆ ಒಂದು ರೂಮ್ನಂಥ ಸೈಜ್ನ ಒಳಗೊಂಡಿತ್ತು, ತುಂಬ ದೊಡ್ಡದಾಗಿತ್ತು. ಆಮೇಲೆ ವ್ಯಾಕ್ಯೂಮ್ ಟ್ಯೂಬ್ಸ್ ಬರ್ನ್ ಫ್ರೀಕ್ವೆಂಟ್ಲಿ. ಆಗಲೇ ಹೇಳ್ದಂಗೆ ಇಲ್ಲಿ ಜಾಸ್ತಿ ಹೊತ್ತು ನೀವು ಕಂಪ್ಯೂಟರ್ ಆನ್ ಮಾಡಿದಾಗ ಏನಾಗುತ್ತೆ, ಕಂಪ್ಯೂಟರ್ ಹೀಟ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ಹೀಟ್ಗಳಿಂದ ಏನಾಗ್ತೈತೆ, ಹೀಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ಆ ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನೋದು ಸಾಮಾನ್ಯವಾಗಿ ಸುಟ್ಟೋಗ್ತಿದ್ವು ಜಲ್ದಿ ಬೇಗ. ದೇ ವೇರ್ ಪ್ರೊಡ್ಯೂಸಿಂಗ್ ಹೀಟ್. ಆಮೇಲೆ ಈ ಕಂಪ್ಯೂಟ್ರು ಜಾಸ್ತಿ ಹೀಟ್ನ ಪ್ರೊಡ್ಯೂಸ್ ಮಾಡ್ತಿದ್ವು. ಆಮೇಲೆ ಮೇಂಟೆನೆನ್ಸ್ ಪ್ರಾಬ್ಲಮ್, ಇದು ಮೇಂಟೆನೆನ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಯಾವುದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್. ಓಕೆ, ಈಗ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಬಗ್ಗೆ ನೋಡೋಣ. ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಸಾಮಾನ್ಯವಾಗಿ 1956ರಿಂದ 63 ಅಂದರೆ ಫಸ್ಟ್ ಜನ್ರೇಷನ್ ಆದ ತಕ್ಷಣ. ಇಲ್ಲಿ 59 65 ಇರ್ತದೆ, ಅದೇ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಏನಾಗಿ ಯೂಸ್ ಮಾಡ್ತಿದ್ರು ಅಂದರೆ ಅಲ್ಲಿ ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ದಂಗೆ ಇಲ್ಲಿ ಸೆಕೆಂಡ್ ಜನ್ರೇಷನಲ್ಲಿ ನಾವು ಏನು ಯೂಸ್ ಮಾಡ್ತಿದ್ವಿ, ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡ್ತಿದ್ವಿ. ಟ್ರಾನ್ಸಿಸ್ಟರ್ ರಿಪ್ಲೇಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಅಸ್ ಹರ್ಡ್
ಇನ್ ದ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಏನು ವ್ಯಾಕ್ಯೂಮ್ ಟ್ಯೂಬ್ಸ್ ಬದಲಾಗಿ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ಕೊತರು. ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಮೂವ್ಡ್ ಫ್ರಾಮ್ ಕ್ರಿಪ್ಟಿಕ್ ಬೈನರಿ ಮಷೀನ್ ಲ್ಯಾಂಗ್ವೇಜ್ ಟು ಸಿಂಬಾಲಿಕ್. ಇಲ್ಲಿ ಏನಾಗ್ತೀವಿ, ಬೈನರಿ ಮಷೀನ್ ಲ್ಯಾಂಗ್ವೇಜಿಂದ ಸಿಂಬಾಲಿಕ್ ಮಷೀನ್ಗೆ ಇಲ್ಲಿ ಟ್ರಾನ್ಸ್ಫರ್ ಆಯಿತು. ಯಾವುದು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್. ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವೇರ್ ಆಲ್ಸೋ ಬೀಯಿಂಗ್ ಡೆವಲಪ್ಡ್ ಅಟ್ ದಿಸ್ ಟೈಮ್. ಈ ಟೈಮ್ನಲ್ಲಿ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಡೆವಲಪ್ಮೆಂಟ್ ಟೈಮ್ನಲ್ಲಿ ಏನಾಯಿತು, ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಸಹ ಡೆವಲಪ್ ಮಾಡಲಾಯಿತು. ಆಮೇಲೆ ಸಚ್ ಆಸ್ ಅರ್ಲಿ ವರ್ಷನ್ಸ್, ಮೊದಲಿನ ವರ್ಷನ್ಸ್ ಯಾವುವು, ಕೋಬಾಲ್ ಮತ್ತು ಫಾರ್ಟ್ರಾನ್ ಅಂತವು. ಓಕೆ, ದೀಸ್ ವೇರ್ ಆಲ್ಸೋ ದ ಫಸ್ಟ್ ಕಂಪ್ಯೂಟರ್ಸ್ ದಟ್ ಸ್ಟೋರ್ಡ್ ದೇರ್ ಇನ್ಸ್ಟ್ರಕ್ಷನ್ಸ್ ಇನ್ ದೇರ್ ಮೆಮೊರಿ. ಇಲ್ಲಿ ಏನಾಗ್ತಿತ್ತು ಅಂದರೆ ಎಲ್ಲ ಕಂಪ್ಯೂಟರ್ಗೆ ಕೊಟ್ಟಂಥ ಎಲ್ಲ ಇನ್ಸ್ಟ್ರಕ್ಷನ್ಸನ್ನ ಕಂಪ್ಯೂಟ್ರು ತನ್ನ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೋತಾ ಇತ್ತು. ಆಮೇಲೆ ಈ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಅಡ್ವಾಂಟೇಜಸ್ ಏನಪ್ಪ ಅಂದರೆ ಸೈಜ್ ರೆಡ್ಯೂಸ್ಡ್ ಕನ್ಸಿಡರಬ್ಲಿ. ಇದು ಫಸ್ಟ್ ಜನ್ರೇಷನ್ಗೆ ಕಂಪೇರ್ ಮಾಡಿದಾಗ ಈ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ನ ಸೈಜ್ ಏನಾಯಿತು, ತುಂಬ ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲೆ ದ ವೆರಿ ಫಾಸ್ಟ್ ಕಂಪೇರ್ ಮಾಡಿದ್ರೆ, ಅಂದರೆ ಫಸ್ಟ್ ಜನ್ರೇಷನ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ದು ಕೆಲಸ ಮಾಡುವಂಥ ಸಮಯ ಏನಿತ್ತು ತುಂಬ ಸ್ಪೀಡ್ ಆಗಿತ್ತು. ಆಮೇಲೆ ವೆರಿ ಮಚ್ ರಿಲಯಬಲ್. ಫಸ್ಟ್ ಜನ್ರೇಷನ್ ಕಂಪೇರ್ ಮಾಡಿದ್ರೆ ಇಲ್ಲಿ ರಿಲಯಬಲ್ ಆಗಿ ಇತ್ತು. ಆಮೇಲೆ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ದೇ ಓವರ್ ಹೀಟೆಡ್ ಕ್ವಿಕ್ಲಿ. ಇದು ಸಹ ಒಂದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಥರ ಏನಾಗ್ತಿತ್ತು, ಇಲ್ಲಿ ಜಾಸ್ತಿ ಹೊತ್ತು ನೀವು ಕಂಪ್ಯೂಟರ್ಸ್ ಆನ್ ಮಾಡಿದಾಗ ಅಲ್ಲಿ ಜಾಸ್ತಿ ಓವರ್ ಹೀಟ್ ಆಗ್ತಿತ್ತು ಕಂಪ್ಯೂಟರ್ ಅನ್ನೋದು. ಸೊ ಮೇಂಟೆನೆನ್ಸ್ ಪ್ರಾಬ್ಲಮ್ ಸಹ ಇದು ಬಂತು ಯಾವುದು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ನಲ್ಲಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಜನ್ರೇಷನ್ ಕಂಪ್ಯೂಟರ್. ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಸಾಮಾನ್ಯವಾಗಿ 1964ರಿಂದ 1971ರವರೆಗೆ ನಾವು ನೋಡ್ತೀವಿ. ಇಲ್ಲಿ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ನಾವೇನು ನೋಡ್ತೀವಿ ಅಂದರೆ ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಇದ್ದವು. ಆಮೇಲೆ ಸೆಕೆಂಡ್ ಜನ್ರೇಷನಲ್ಲಿ ಏನು ಬಂದವು, ಟ್ರಾನ್ಸಿಸ್ಟರ್ಸ್ ಬಂದವು. ಇಲ್ಲಿ ಥರ್ಡ್ ಜನ್ರೇಷನಲ್ಲಿ ಏನು ಬಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಬಂತು. ಓಕೆ, ಸೊ ಅದೆಲ್ಲ ರಿಪ್ಲೇಸ್ ಆಗ್ತದೆ. ದ ಡೆವಲಪ್ಮೆಂಟ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ವಾಸ್ ದ ಹಾಲ್ಮಾರ್ಕ್ ಆಫ್ ದ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಇಲ್ಲಿ ಥರ್ಡ್ ಜನ್ರೇಷನಲ್ಲಿ ಏನಾಗಿತ್ತು, ವ್ಯಾಕ್ಯೂಮ್ ಟ್ಯೂಬ್ಸ್ ಇದ್ದಿದ್ದಿಲ್ಲ, ಆಮೇಲೆ ಟ್ರಾನ್ಸಿಸ್ಟರ್ ಇದ್ದಿಲ್ಲ. ಇಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಇನ್ಸ್ಟಾಲ್ ಮಾಡಲಾಯಿತು. ಓಕೆ, ಟ್ರಾನ್ಸಿಸ್ಟರ್ಸ್ ವೇರ್ ಮಿನಿಯೇಚರ್ಡ್ ಆ್ಯಂಡ್ ಪ್ಲೇಸ್ಡ್ ಆನ್ ಸಿಲಿಕಾನ್ ಚಿಪ್ಸ್ ಕಾಲ್ಡ್ ಸೆಮಿ ಕಂಡಕ್ಟರ್ಸ್. ಇಲ್ಲಿ ಟ್ರಾನ್ಸಿಸ್ಟರ್ ಏನು ಮಾಡಿದ್ರು, ಮಿನಿಯೇಚರ್ ಮಾಡಿ ಸಣ್ಣ ಪ್ರಮಾಣದಲ್ಲಿ ಸಣ್ಣದಾಗಿ ಮಾಡಿ ಅದನ್ನು ಸಿಲಿಕಾನ್ ಚಿಪ್ಸ್ನಲ್ಲಿ ಇಟ್ಟು ಅದಕ್ಕೆ ನಾವೇನಂತ ಕರಿತೀವಿ, ಸೆಮಿ ಕಂಡಕ್ಟರ್ಸ್ ಅಂತ ಕರಿತಿದ್ವಿ ಇಲ್ಲಿ. ಓಕೆ, ಇನ್ಸ್ಟೆಡ್ ಆಫ್ ಪಂಚ್ಡ್ ಕಾರ್ಡ್ಸ್ ಆ್ಯಂಡ್ ಪ್ರಿಂಟ್ಔಟ್ಸ್ ಯೂಸರ್ಸ್ interacted with third generation computers through keyboard, monitors, interfaced with operating system. ಇಲ್ಲಿ ಏನಾಯಿತು, ಥರ್ಡ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ಕೀಬೋರ್ಡು, ಮಾನಿಟರು ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ಇಂಟ್ರೊಡ್ಯೂಸ್ ಆಯಿತು. ಸೊ ಇಲ್ಲಿ ಏನಾಗುತ್ತೆ, ಇನ್ಪುಟ್ ಕೊಡಬೇಕಾದ್ರೆ ನಾವಿಲ್ಲಿ ಕೀಬೋರ್ಡ್ಗಳನ್ನ, ಮಾನಿಟರ್ಗಳನ್ನ, ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ಅದೇ OS ತಿಳಿದ್ನಲ್ಲ, ವಿಂಡೋಸ್ XP ಈ ಥರ ಇವುಗಳನ್ನೆಲ್ಲ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಓಕೆ, ಇನ್ನು ಅಲೌಡ್ ದ ಡಿವೈಸ್ ಟು ರನ್ ಮೆನಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್. ಇಲ್ಲಿ ಒಂದೇ ಕಂಪ್ಯೂಟರ್ನಲ್ಲಿ ಬೇರೆ ಬೇರೆ ಒಂದರಿಂದ ಹೆಚ್ಚು ಅಥವಾ ಎರಡಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ನ ನಾವು ರನ್ ಮಾಡುವಂಥ ಅವಕಾಶ ಇಲ್ಲಿ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ನಮಗೆ ಸಿಗ್ತಾಯಿತ್ತು. ಓಕೆ, ಇಲ್ಲಿ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ದ ಅಡ್ವಾಂಟೇಜಸ್ ಏನಪ್ಪ ಅಂದರೆ ICs ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್. ಇಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು ಸೈಜ್ ಕಡಿಮೆ ಇತ್ತು. ಆಮೇಲೆ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್, ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನೋದು ತುಂಬ ಚೆನ್ನಾಗಿತ್ತು ಕಂಪ್ಯೂಟರ್ ವರ್ಕ್ ಮಾಡೋದು. ಆಮೇಲೆ ಪ್ರೊಡಕ್ಷನ್ ಕಾಸ್ಟು ಚೀಪ್ ಇತ್ತು. ಮೊದಲೇ ಎರಡು ಜನ್ರೇಷನ್ ಕಂಪೇರ್ ಮಾಡಿದ್ರೆ ಈ ಪ್ರೊಡಕ್ಷನ್ ಕಾಸ್ಟು ಸಹ ತುಂಬ ಕಡಿಮೆ ಇತ್ತು. ಇದ್ರ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆರ್ ಸೊಫಿಸ್ಟಿಕೇಟೆಡ್. ಅಂದರೆ ಇದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡುವಂಥ ಅದಾಗಿತ್ತು ಯಾವ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ. ಸೊ ಅದೊಂದು ಇದು ಡಿಸ್ಅಡ್ವಾಂಟೇಜಸ್ ಯಾವುದು ಥರ್ಡ್ ಜನ್ರೇಷನ್ ಕಂಪ್ಯೂಟರ್ದು. ಇನ್ನು ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ ಏನಪ್ಪ ಅಂದರೆ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1971ರಿಂದ ಪ್ರೆಸೆಂಟ್. ಈಗ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ಏನಿದ್ವು ಅಂದರೆ ಇಲ್ಲಿ ಮೈಕ್ರೋ ಪ್ರೊಸೆಸರ್. ಯಾವ ಥರ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸು, ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ಟ್ರಾನ್ಸಿಸ್ಟರ್ಸು, ಥರ್ಡ್ ಜನ್ರೇಷನ್ನಲ್ಲಿ ಏನಿತ್ತು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇತ್ತು. ಅದೇ ಥರ ಇಲ್ಲಿ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ಏನು ಬರುತ್ತೆ, ಮೈಕ್ರೋ ಪ್ರೊಸೆಸರ್ ಅಂತ ಬರುತ್ತೆ. ಮೈಕ್ರೋ ಪ್ರೊಸೆಸರ್ ಬ್ರಾಟ್ ದ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಆ್ಯಸ್ 1000 ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ವೇರ್ ಬಿಲ್ಟ್ ಆನ್ ಟು ಸಿಂಗಲ್ ಸಿಲಿಕಾನ್ ಚಿಪ್. ಇಲ್ಲೇನೋ ಒಂದು ಸಿಲಿಕಾನ್ ಚಿಪ್ನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು ಸಾವಿರಾರು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸನ್ನು ಬಿಲ್ಟ್ ಮಾಡಲಾಗಿತ್ತು. ಓಕೆ, ದ ಇಂಟೆಲ್ 4004 ಚಿಪ್ ಡೆವಲಪ್ಡ್ ಇನ್ 1971 ಲೊಕೇಟೆಡ್ ಆಲ್ ದ ಕಾಂಪೋನೆಂಟ್ಸ್ ಆಫ್ ದ ಕಂಪ್ಯೂಟರ್. ಇಲ್ಲಿ ಏನಾಯಿತು, ಈ ಚಿಪ್ನ ಇಂಟೆಲ್ 400 ಇದೊಂದು ಕಂಪ್ನಿ ಹೆಸರು ಯಾವುದು, ಮೈಕ್ರೋ ಪ್ರೊಸೆಸರ್ ಕಂಪ್ನಿ. ಓಕೆ, ಅದು ಚಿಪ್ನ ಡೆವಲಪ್ ಮಾಡಿ ಮೈಕ್ರೋ ಪ್ರೊಸೆಸ್ನ ಇಲ್ಲಿ ಕಂಪ್ಯೂಟರ್ನಲ್ಲಿ ಫಿಟ್ ಮಾಡಲಾಯಿತು ಯಾವುದು, CPUನಲ್ಲಿ. ಫ್ರಮ್ ದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆ್ಯಂಡ್ ಮೆಮೊರಿ ಟು ಇನ್ಪುಟ್ ಔಟ್ಪುಟ್ ಕಂಟ್ರೋಲ್ಸ್ ಆನ್ ಎ ಸಿಂಗಲ್ ಚಿಪ್. ಈ ಒಂದು ಸಿಂಗಲ್ ಚಿಪ್ ಯಾವುದು ಮೈಕ್ರೋ ಪ್ರೊಸೆಸರ್ ಇಂಟೆಲ್ ಚಿಪ್ಪು, ಮೈಕ್ರೋ ಪ್ರೊಸೆಸರ್ ಚಿಪ್ಪು CPU ಮೆಮೊರಿ ಮತ್ತು ಇನ್ಪುಟ್ ಔಟ್ಪುಟ್ನ ಕಂಟ್ರೋಲ್ ಮಾಡ್ತಾಯಿತ್ತು. ಓಕೆ, ಇನ್ನು ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ಸ್ ಆಲ್ಸೋ ಸಹ ಡೆವಲಪ್ಮೆಂಟ್ ಆಫ್
GUIs, ದ ಮೌಸ್ ಆ್ಯಂಡ್ ಹ್ಯಾಂಡಲ್ಸ್ ಡಿವೈಸ್. ಇಲ್ಲಿ GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಇಲ್ಲಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸಹ ಡೆವಲಪ್ ಆಯಿತು. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ ಮೌಸು ಮತ್ತು ಹ್ಯಾಂಡಲ್ಡ್ ಡಿವೈಸಸ್ಗೆ ಇಂಟ್ರೊಡ್ಯೂಸ್ ಆಯಿತು. ಹ್ಯಾಂಡಲ್ಡ್ ಡಿವೈಸ್ ಅಂದರೆ ಸಾಮಾನ್ಯವಾಗಿ ನಾವು ಲ್ಯಾಪ್ಟಾಪ್ಸ್ ಇರ್ತಾವೆ, ಮಿನಿ ಲ್ಯಾಪ್ಟಾಪ್ಸು ನೋಟ್ಬುಕ್ಸ್ ಇವೆಲ್ಲ ಇರ್ತವೆ, ಇವಕ್ಕೆಲ್ಲ ಹ್ಯಾಂಡಲ್ಡ್ ಡಿವೈಸ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ 4th ಜನರೇಷನ್ ಕಂಪ್ಯೂಟರ್ಸ್ದು ಅಡ್ವಾಂಟೇಜಸ್ ಏನಪ್ಪ ಅಂದರೆ ದೀಸ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಫಾರ್ ದ ಜನರಲ್ ಪರ್ಪಸ್. ಅಂದರೆ ಸಾಮಾನ್ಯವಾಗಿ ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಏನಾದರೂ ಡಾಟಾ ನೋಟ್ ಮಾಡ್ಕೊಳ್ಳೋಕೆ, ಅದು ಟೈಪಿಂಗ್ ಮಾಡ್ಕೊಳ್ಳೋಕೋ, ಅದು ಏನಾದರೂ ಎಂಟ್ರಿ ಮಾಡೋದಕ್ಕೋ, ಸೊ ಇಂಥದಕ್ಕೆಲ್ಲ ಜನರಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದಾಗಿತ್ತು. ಆಮೇಲೆ ದ ಹೀಟ್ ಜನರೇಷನ್ ಈಸ್ ಲೆಸ್ ಆ್ಯಸ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಕಂಪ್ಯೂಟರ್. ಮೊದಲನೇ ಜನ್ರೇಷನ್ ಕಂಪ್ಯೂಟರ್ಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಹೀಟ್ ಜನ್ರೇಷನ್ ಅನ್ನೋದು ತುಂಬ ಕಡಿಮೆ ಇತ್ತು. ಆಮೇಲೆ ದ ಕಂಪ್ಯೂಟರ್ ಆಫ್ ದ 4th ಜನರೇಷನ್ ವಾಸ್ ಮೋರ್ ರಿಲಯಬಲ್ ದ್ಯಾನ್ ಪ್ರೀವಿಯಸ್ ಜನರೇಷನ್. ಇಲ್ಲಿ ರಿಲಯಬಲ್ ಅಂದರೆ ಸಾಮಾನ್ಯವಾಗಿ ಇದರದ ಒಂದು ಕಾಸ್ಟ್ ಏನು ಬಂತು ಅಂದರೆ ಕಾಸ್ಟು ತುಂಬ ವಿರಳವಾಗಿತ್ತು. ಅಂದರೆ ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ನಮಗೆ ಈ ಕಂಪ್ಯೂಟರ್ನ ಅವೈಲೇಬಲ್ ಮಾಡ್ಬೋದಾಗಿತ್ತು ಇಲ್ಲಿ 4th ಜನರೇಷನ್ ಕಂಪ್ಯೂಟರ್ನಲ್ಲಿ. ಓಕೆ, ಆಮೇಲೆ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಇದ್ರದ್ದು ದ ಲೇಟೆಸ್ಟ್ ಟೆಕ್ನಾಲಜಿ ಈಸ್ ನೀಡೆಡ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೈಕ್ರೋಪ್ರೊಸೆಸರ್. ಹೊಸ ಟೆಕ್ನಾಲಜಿ ಅನ್ನೋದು ಇಲ್ಲಿ ತುಂಬ ಅವಶ್ಯಕತೆ ಒಂದು ಮಹತ್ವದ ಪಾತ್ರ ವಹಿಸ್ತದೆ. ಯಾಕಂದರೆ ಮೈಕ್ರೋಪ್ರೊಸೆಸರ್ ಡೆವಲಪ್ ಮಾಡಬೇಕಾದ್ರೆ ಈ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡಬೇಕಾದ್ರೆ ಅದೊಂದು ಡಿಸ್ಅಡ್ವಾಂಟೇಜ್ ಯಾವುದು 4th ಜನರೇಷನ್ ಕಂಪ್ಯೂಟರ್ನಲ್ಲಿ ಇತ್ತು. ಇನ್ನು 5th ಜನರೇಷನ್ ಕಂಪ್ಯೂಟರ್ ಏನದು ಪ್ರೆಸೆಂಟ್ ಅಂದರೆ ಇನ್ನೂ ನಡೆದಿದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾವ ಥರ ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸು, 2nd ಜನರೇಷನ್ನಲ್ಲಿ ಟ್ರಾನ್ಸಿಸ್ಟರ್ಸು, 3rd ಜನರೇಷನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು ಮತ್ತು 4th ಮೈಕ್ರೋಪ್ರೊಸೆಸರ್ ಇತ್ತು. ಅದೇ ಥರ 5th ಜನರೇಷನ್ನಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನು ಯೂಸ್ ಮಾಡ್ತಾರೆ. 5th ಜನರೇಷನ್ ಕಂಪ್ಯೂಟಿಂಗ್ ಡಿವೈಸ್ ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಸ್ಟಿಲ್ ಡೆವಲಪ್ಮೆಂಟ್ ಟು ದೇರ್ ಆರ್ ಸಮ್ ಅಪ್ಲಿಕೇಶನ್ಸ್ ಸಚ್ ಆಸ್ ವಾಯ್ಸ್ ರೆಕಗ್ನೇಷನ್. ಇಲ್ಲಿ ಏನಾಗ್ತದೆ ಅಂದರೆ 5th ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೋಬೋಟ್ಗಳು, ನಾವು ಆಪ್ರೇಟ್ ಮಾಡುವಂಥ ರೋಬೋಟ್ಗಳು ಇರ್ತವೆ. ಈಗ ಆ ರೋಬೋಟ್ಗಳು ಯಾವ ಥರ ವರ್ಕ್ ಮಾಡ್ತಾವೆ ಅಂದರೆ ನಾವು ಕೊಡುವಂಥ ವಾಯ್ಸ್ ರೆಕಗ್ನೇಷನ್, ಅಂದರೆ ನಾವು ಅದಕ್ಕೆ ಏನು ವಾಯ್ಸ್ ನಾವು ಇನ್ಪುಟ್ ಕೊಡ್ತೀವೋ ಆ ವಾಯ್ಸ್ ಮೂಲಕ ಅವು ಕೆಲಸ ಮಾಡ್ತಾವೆ. ಸೊ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಎಕ್ಸಾಂಪಲ್ ಇದು. ಸೊ ಅದು ಅವೆಲ್ಲ ಏನಾಗುತ್ತೆ ಈ 5th ಜನರೇಷನ್ ಕಂಪ್ಯೂಟರ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಅಂದ್ರೆ ಕೀಬೋರ್ಡು ಮೌಸ್ ಮೂಲಕ ಅಲ್ಲ, ವಾಯ್ಸ್ ರೆಕಗ್ನೇಷನ್ ಮೂಲಕ ಅದು ತನ್ನ ವರ್ಕ್ನ ಮಾಡುವಂಥವು. ಓಕೆ, ದ ಯೂಸ್ ಆಫ್ ಪ್ಯಾರಲಲ್ ಪ್ರೊಸೆಸಿಂಗ್ ಆ್ಯಂಡ್ ಸೂಪರ್ ಕಂಡಕ್ಟರ್ಸ್ ಈಸ್ ಹೆಲ್ಪಿಂಗ್ ಟು ಮೇಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದನ್ನು ರಿಯಾಲಿಟಿಯಾಗಿ ವರ್ಕ್ ಮಾಡ್ಬೇಕಾದ್ರೆ ಇಲ್ಲಿ ಏನು ಪ್ಯಾರಲಲ್ ಪ್ರೊಸೆಸಿಂಗ್ ಮತ್ತು ಸೂಪರ್ ಕಂಡಕ್ಟರ್ಸು ಸಹಾಯ ಮಾಡ್ತವೆ. ದ ಗೋಲ್ ಆಫ್ 5th ಜನರೇಷನ್ ಕಂಪ್ಯೂಟಿಂಗ್ ಈಸ್ ಟು ಡೆವಲಪ್ ಡಿವೈಸಸ್ ದಟ್ ರೆಸ್ಪಾಂಡ್ ಟು ನ್ಯಾಚುರಲ್ ಲ್ಯಾಂಗ್ವೇಜ್. ಇಲ್ಲಿ ಇನ್ನೊಂದು ಏನು ಒಂದು ಮೇನ್ ಪಾಯಿಂಟ್ ಏನಂದರೆ 5th ಜನರೇಷನ್ದು ಇಲ್ಲಿ ಮೊದಲು ಎಲ್ಲ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ನಾವು ಮಷಿನ್ ಲ್ಯಾಂಗ್ವೇಜು ಅಥವಾ ಸಿಂಬಾಲಿಕಲ್ ಬೈನರಿ ಲ್ಯಾಂಗ್ವೇಜ್ ಇವೆಲ್ಲ ನೋಡ್ತೀವಿ. ಇಲ್ಲಿ 5th ಜನರೇಷನಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ನ ವಾಯ್ಸ್ ರೆಕಗ್ನೈಸೇಷನ್, ನ್ಯಾಚುರಲ್ ಆಗಿ ಯೂಸ್ ಮಾಡುವಂಥ ಲ್ಯಾಂಗ್ವೇಜ್ಗಳೆಲ್ಲ ವಾಯ್ಸ್ ರೆಕಗ್ನೈಸೇಷನ್ ಮಾಡಿ ಇದನ್ನು ಡೆವಲಪ್ ಮಾಡುವ ಒಂದು ಗುರಿನ ಇದು ಒಳಗೊಂಡಿದೆ. ಓಕೆ, ಇನ್ಪುಟ್ ಆ್ಯಂಡ್ ಆರ್ ಕೆಪಬಲ್ ಟು ಲರ್ನಿಂಗ್ ಆ್ಯಂಡ್ ಸೆಲ್ಫ್ ಆರ್ಗನೈಸೇಷನ್. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಲರ್ನಿಂಗ್ ಕಲಿಕೆ ಪ್ರಕ್ರಿಯೆ ಮತ್ತು ಒಂದು ಸೆಲ್ಫ್ ಆರ್ಗನೈಸೇಷನ್ ಪರ್ಪಸ್ಗೆ ಇದನ್ನು ಡೆವಲಪ್ ಆಗುತ್ತೆ. ಓಕೆ, ಇನ್ನು ಅಡ್ವಾಂಟೇಜಸ್ ಏನಪ್ಪ ಅಂದರೆ 5th ಜನರೇಷನ್ದು ದ ಕಂಪ್ಯೂಟರ್ಸ್ ಆಫ್ ದಿಸ್ ಜನರೇಷನ್ ಆರ್ ಮೋರ್ ರಿಲಯಬಲ್ ಆ್ಯಂಡ್ ವರ್ಕ್ ಫಾಸ್ಟರ್ ದ್ಯಾನ್ ಪ್ರೀವಿಯಸ್ ಕಂಪ್ಯೂಟರ್ಸ್. ಮೊದಲನೇ ಜನರೇಷನ್ ಕಂಪ್ಯೂಟರ್ ಹೋಲಿಸಿದ್ರೆ ತುಂಬ ಸ್ಪೀಡಾಗಿ ವರ್ಕ್ ಮಾಡ್ತವೆ. ಆಮೇಲೆ ಇನ್ನೊಂದೇನು, ದೀಸ್ ಕಂಪ್ಯೂಟರ್ಸ್ ಆರ್ ಅವೈಲೇಬಲ್ ಇನ್ ವೇರಿಯಸ್ ಸೈಜ್ ಆ್ಯಂಡ್ ಯುನಿಕ್ ಫೀಚರ್ಸ್. ಈ ಕಂಪ್ಯೂಟರ್ಗಳು ಸಹ ಬೇರೆ ಬೇರೆ ಸೈಜ್ಗಳಲ್ಲಿ ಸಿಗ್ತವೆ ಮಾರ್ಕೆಟ್ನಲ್ಲಿ, ಮತ್ತು ಯೂನಿಕ್ ಫೀಚರ್ಸ್ ಅದರದ್ದೇ ಆದ ಒಂದು ಫೀಚರ್ಸ್ಗಳನ್ನ ಒಳಗೊಂಡಿರ್ತವೆ. ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ವಿ ಹ್ಯಾವ್ ಟು ಯೂಸ್ ಸಫಿಸ್ಟಿಕೇಟೆಡ್ ಆ್ಯಂಡ್ ಕಾಂಪ್ಲೆಕ್ಸ್ ಟೂಲ್ಸ್ ಟು ದಿಸ್ ಜನರೇಷನ್. ಈ ಜನರೇಷನ್ ಕಂಪ್ಯೂಟರ್ ಯೂಸ್ ಮಾಡಬೇಕಾದ್ರೆ ಸಫಿಸ್ಟಿಕೇಟೆಡ್ ಟೂಲ್ಸ್ ಬೇಕು. ಆಮೇಲೆ ಅದೇ ಥರ ಕೆಲವೊಂದು ಕಾಂಪ್ಲೆಕ್ಸ್ ಟೂಲ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು ಜನರೇಷನ್ ಆಫ್ ಕಂಪ್ಯೂಟರ್ಸ್ನ ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಯೂಟರ್ನ ಪ್ರಾಕ್ಟಿಕಲಾಗಿ ಆನ್ ಆಫ್ ಮಾಡೋದು, ಆಮೇಲೆ ಮೇನ್ ವಿಂಡೋ, ಆಮೇಲೆ ಸ್ಟಾರ್ಟ್ ಬಾರು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ, ಅದನ್ನು ನಾನು ರಿಪ್ಲೈ ಮಾಡ್ತೀನಿ. ಆಮೇಲೆ ಈ ವಿಡಿಯೋನ ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.